ಗುಡ್ ಮಾರ್ನಿಂಗ್ ಗೆಳೆಯರೆ. ಇವತ್ತು ನಾನು ಹಂಪಿಯಿಂದ ಸ್ವಲ್ಪ ಔಟ್ಸೈಡ್ನಲ್ಲಿ ಬಂದಿರುವೆ. ನಿಮಗೆ ನನ್ನಿಂದೆ ಕಾಣಿಸ್ತಾ ಇರ್ಬೋದು, ಒಂದು ಬ್ಯೂಟಿಫುಲ್ ಆಗಿರುವ ಲೊಕೇಶನ್ ಇದೆ. ಇದಕ್ಕೆ ಕಿಷ್ಕಿಂಧ ಅಂತಾರೆ. ಸೊ ಇಲ್ಲಿರುವ 7-8 ಹಳ್ಳಿಗಳನ್ನು ಸೇರಿಸಿಬಿಟ್ಟೆ ಕಲೆಕ್ಟಿವ್ ಆಗಿ ಈ ಏರಿಯಾಕ್ಕೆ ಕಿಷ್ಕಿಂಧೆ ಅಂತ ಕರೀತಾರೆ. ನೀವು ರಾಮಾಯಣದಲ್ಲಿ ಓದ್ತಾ ಇದ್ರಲ್ಲ, ಅಲ್ಲಿ ಸುಗ್ರೀವರು, ಹನುಮಾನರು ಇವರಿರುವ ಸ್ಥಳ ಕಿಷ್ಕಿಂಧೆ, ಅದೇ ಇದು ಅನ್ನೋ ಒಂದು ನಂಬಿಕೆ ಇದೆ. ಸೊ ಇಲ್ಲೊಂದು ಫೇಮಸ್ ಊರಿದೆ, ಅದರ ಹೆಸರು ಆನೆಗುಂದಿ. ಸೊ ಆನೆಗುಂದಿ ಇದು ವಿಜಯನಗರ ಸಾಮ್ರಾಜ್ಯದ ಮೊದಲ ರಾಜಧಾನಿ ಕೂಡ ಆಗಿತ್ತು. ಇಲ್ಲಿ ಆನೆಗಳನ್ನು ಇಡ್ತಾಯಿದ್ರು, ಅದಕ್ಕಾಗಿ ಅದೇ ಆನೆಗುಂಡಿ ಹೋಗಿ ಆನೆಗುಂದಿ ಆಗಿದೆ. ಸೊ ಇಲ್ಲಿ ಆನೆಗುಂದಿಯಲ್ಲಿ ಒಂದು ಫೇಮಸ್ ಆಗಿರುವ ಹಿಲ್ ಸ್ಟೇಷನ್ ಇದೆ, ಅದಕ್ಕೆ ಅಂಜನಾದ್ರಿ ಪರ್ವತ ಅಂಥೇಳಿ ಕರೀತಾರೆ. ಅಲ್ಲೇ ಹನುಮಾನನ ಜನನ ಆಗಿದೆ ಅನ್ನೋ ನಂಬಿಕೆ ಕೂಡ ಇದೆ. ಇವತ್ತು ನಾನು ಹಂಪಿಯಿಂದ ಔಟ್ಸೈಡ್ನಲ್ಲಿರುವ ಲೊಕೇಶನ್ಸ್ಗಳನ್ನು ಎಕ್ಸ್ಪ್ಲೋರ್ ಮಾಡುವನಿದ್ದೇನೆ. ಇವತ್ತು ನಾನು ಅಂಜನಾದ್ರಿ ಪರ್ವತ, ಶಬರಿ ಗುಹೆ ಮತ್ತು ದುರ್ಗಾ ಟೆಂಪಲ್ಲು ಮತ್ತು ಟೈಮ್ ಸಿಕ್ಕರೆ ಪಂಪಾ ಸರೋವರ ಇವುಗಳನ್ನು ನೋಡಿಕೊಂಡು ಮತ್ತೆ ರಿಟರ್ನ್ ಹಂಪಿಗೆ ಹೋಗೋನಿದ್ದೇನೆ. ನೋಡೋಣ ಎಷ್ಟೊಂದು ಲೊಕೇಶನ್ಸ್ಗಳನ್ನ ನೋಡೋಕ್ಕಾಗತ್ತೆ ಅಂಥೇಳಿ. ಇಲ್ಲಿ ಎಷ್ಟೊಂದು ಬ್ಯೂಟಿಫುಲ್ ಆಗಿರುವ ಎನ್ವೈರ್ಮೆಂಟ್ ಇದೆ, ವ್ಯೂ ಇದೆ, ನೋಡಿ ಒಂದು ಸ್ವಲ್ಪ. ಜಸ್ಟ್ ಸನ್ರೈಸ್ ಕೂಡ ಆಗಿದೆ, ಗೋಲ್ಡನ್ ಅವರ್. ಸದ್ಯಕ್ಕೆ ನಾನು ಆನೆಗುಂದಿಗೆ ಹೊರಟಿರುವೆ. ಅಲ್ಲೋಗಿ ನನಗೆ ಅಂಜನಾದ್ರಿ ಪರ್ವತವನ್ನು ನೋಡೋದಿದೆ. ಇದು ತುಂಗಭದ್ರಾ ನದಿಯ ಬ್ರಿಡ್ಜ್ ಆಗಿದೆ. ಈ ಬ್ರಿಡ್ಜ್ನ ಈ ಕಡೆಗೆ ಹಂಪಿ ಇದ್ದರೆ ಆ ಕಡೆಗೆ ಆನೆಗುಂದಿ ಇದೆ, ಅಂದರೆ ಹಳೆಯ ಕಿಷ್ಕಿಂಧೆ ಇದೆ. ಹಂಪಿ ವಿಜಯನಗರ ಜಿಲ್ಲೆಯಲ್ಲಿ ಬರುತ್ತೆ. ಮೊದಲು ಇದಕ್ಕೆ ಬಳ್ಳಾರಿ ಅಂತ ಹೆಸರಿತ್ತು. ಮತ್ತು ಅಂಜನಾದ್ರಿ ಪರ್ವತ ಇದೆಯಲ್ಲ, ಇದು ಕೊಪ್ಪಳ ಜಿಲ್ಲೆಯಲ್ಲಿ ಬರುತ್ತೆ. ಹಂಪಿಯಲ್ಲಿ ನಿಮಗೆ ದೊಡ್ಡ ದೊಡ್ಡ ಕಲ್ಲು ಬಂಡೆಗಳ ಪರ್ವತಗಳೇ ನೋಡೋಕೆ ಸಿಗ್ತವೆ. ಮಧ್ಯ ಮಧ್ಯದಲ್ಲಿ ಸುಂದರವಾದ ಗದ್ದೆಗಳು ಸಹ ಕಾಣ್ತವೆ. ಈ ರಸ್ತೆ ಸೀದಾ ಅಂಜನಾದ್ರಿ ಪರ್ವತಕ್ಕೆ ಹೋಗುತ್ತೆ. ಇದೇ ನೋಡಿ ಅಂಜನಾದ್ರಿ ಪರ್ವತ. ನಮಗೆ ಈ ಪರ್ವತದ ಮೇಲೆ ಹೋಗೋದಿದೆ. ಇವತ್ತಿಲ್ಲಿ ಜಾತ್ರೆ ಇದೆ, ಹೀಗಾಗಿ ಇಷ್ಟೊಂದು ಟ್ರಾಫಿಕ್ ಜಾಮ್ ಆಗಿದೆ. ಇಷ್ಟೊಂದು ಟ್ರಾಫಿಕ್ ಆದರೂ ಯಾರೂ ಸರಿಯಾಗಿ ಹೋಗ್ತಾ ಇಲ್ಲ, ಯಾರಿಗೂ ತಮ್ಮ ಮೇಲೆ ಪರಿವೇ ಇಲ್ಲ. ದಿಸ್ ಈಸ್ ವೈ ಎಜುಕೇಷನ್ ಈಸ್ ಇಂಪಾರ್ಟೆಂಟ್ ಇನ್ ಇಂಡಿಯಾ. ಗೆಳೆಯರೆ, ನಮಗೀಗ ಈ ದೊಡ್ಡ ಪರ್ವತವನ್ನು ಏರೋದಿದೆ. ಇದೇ ಅಂಜನಾದ್ರಿ ಪರ್ವತ. ವೆಲ್ಕಮ್ ಟು ದ ಅಂಜನಾದ್ರಿ ಹಿಲ್ಸ್, ದ ಬರ್ತ್ ಪ್ಲೇಸ್ ಆಫ್ ಲಾರ್ಡ್ ಹನುಮಾನ್. ಈ ಲೊಕೇಶನ್ಗೆ ಹನುಮನ ಹಳ್ಳಿ ಅಂತಲೂ ಕರೀತಾರೆ. ಗೆಳೆಯರೆ, ನಾನೀಗ ಆಲ್ಮೋಸ್ಟ್ ಮೇಲೆ ಬಂದಿರುವೆ. ಇನ್ನೂ ಇಷ್ಟೊಂದು ಮೆಟ್ಟಿಲುಗಳನ್ನು ಏರೋದು ಬಾಕಿ ಇದೆ. ಮೇಲಂತೂ ಸಿಕ್ಕಾಪಟ್ಟೆ ಜನ ಇದ್ದಾರೆ, ಫುಲ್ ರಶ್ ಆಗಿದೆ. ಸುಮಾರು ಒಂದು 450 ಮೆಟ್ಟಿಲುಗಳನ್ನು ಏರಿ ನಾನೀಗ ಮೇಲೆ ಬಂದಿರುವೆ. ಸೊ ಈ ಜಾಗದಲ್ಲಿ ಲಾರ್ಡ್ ಹನುಮಾನ್ ಅವರ ಜನ್ಮವಾಗಿತ್ತು ಅನ್ನೋ ನಂಬಿಕೆ ಇದೆ. ಹೀಗಾಗಿ ಇಲ್ಲಿ ಬಹಳಷ್ಟು ಜನ ಭಕ್ತರು ಬರ್ತಾರೆ. ಈಗ ಇಷ್ಟೊಂದು ಭಕ್ತರು ಇಲ್ಲಿ ಸೇರಿದ್ದಾರೆ, ನೀವು ನೋಡ್ಬೋದು. ನಾನು ಕೂಡ ಈಗ ದರ್ಶನವನ್ನು ತೆಗೆದುಕೊಂಡು ನೆಕ್ಸ್ಟ್ ಲೊಕೇಶನ್ಗೆ ಹೋಗುವೆ. ಇಲ್ಲಿಂದ ನಮಗೆ ಹಂಪಿಯ ವಿರೂಪಾಕ್ಷ ದೇವಸ್ಥಾನ ನೋಡೋಕ್ಕೆ ಸಿಗತ್ತೆ, ತುಂಗಭದ್ರಾ ನದಿಯ ವ್ಯೂ ನೋಡೋಕ್ಕೆ ಸಿಗತ್ತೆ, ಮತ್ತು ಕಲ್ಲಿನ ರಥ ಕೂಡ ನೋಡೋಕ್ಕೆ ಸಿಗತ್ತೆ. ಮಾತಂಗ ಪರ್ವತದ ಮೇಲಿಂದ ಏನೇನೆಲ್ಲ ಕಾಣಿಸುತ್ತಲ್ಲ, ಸೊ ಅದೆಲ್ಲವೂ ಇಲ್ಲಿಂದ ಕಾಣಿಸುತ್ತೆ. ಹಂಪಿಯ ಒಂದು ಬ್ಯೂಟಿಫುಲ್ ವ್ಯೂ ಕೂಡ ಇಲ್ಲಿಂದ ನಿಮಗೆ ನೋಡೋಕ್ಕೆ ಸಿಗತ್ತೆ. ಈಗ ನಾನು ಸನಾಪುರ ಲೇಕನ್ನು ನೋಡೋಕ್ಕೆ ಹೊರಟಿರುವೆ. ಈ ಸನಾಪುರ ಫಾರಿನರ್ಸ್ಗಳ ಫೇವ್ರೇಟ್ ಜಾಗವಾಗಿದೆ. ಹೆಚ್ಚಾಗಿ ಫಾರಿನರ್ಸ್ ಇಲ್ಲೇ ಸ್ಟೇ ಮಾಡ್ತಾರೆ. ಅವರಿಗೆ ಸನಾಪುರ ಒಂದು ಫನ್ ಪ್ಲೇಸ್ ಆಗಿದೆ. ಹಿಪ್ಪಿ ಐಲ್ಯಾಂಡ್ ಡೆಸ್ಟ್ರಾಯ್ ಆದಾಗಿನಿಂದ ಅವರಿಲ್ಲಿ ಸೆಟ್ಲ್ ಆಗ್ತಾ ಇದ್ದಾರೆ.
ಇದೇ ನೋಡಿ ಸನಾಪುರ ಲೇಕ್. ಹಂಪಿಯ ಸುತ್ತಮುತ್ತಲಿನ ಊರುಗಳಿಗೆ ಇದೇ ಕೆರೆಯಿಂದ ನೀರು ಹೋಗುತ್ತೆ. ಮೊದಲು ಇದರಲ್ಲಿ ಬೋಟಿಂಗ್ ಮತ್ತು ಸ್ವಿಮ್ಮಿಂಗ್ ಮಾಡೋದು ಅಲೌಡ್ ಆಗಿತ್ತು. ಆದರೆ ಇಲ್ಲಿ ಹೆಚ್ಚಾಗಿ ಕ್ರೈಮ್ಸ್ಗಳು ಮತ್ತು ಮರ್ಡರ್ಸ್ ಆಗ್ತಾ ಇರೋದ್ರಿಂದ ಅದನ್ನೀಗ ಬ್ಯಾನ್ ಮಾಡಿದ್ದಾರೆ ಅಂತ ಕೆಲವು ಜನ ನನಗೆ ಜಸ್ಟ್ ಈಗ ತಾನೇ ಹೇಳಿದರು. ನಾನೀಗ ಶ್ರೀ ದುರ್ಗಾದೇವಿ ಮಂದಿರಕ್ಕೆ ಬಂದಿರುವೆ. ಇದು ದುರ್ಗಾ ಟೆಂಪಲ್ನ ಮೇನ್ ಎಂಟ್ರೆನ್ಸ್ ಆಗಿದೆ. ಮೇಲಿನ ತನಕ ನಾವು ನಮ್ಮ ವೆಹಿಕಲ್ಸ್ಗಳನ್ನು ತೆಗೆದುಕೊಂಡು ಹೋಗ್ಬೋದು. ಇದೇ ನೋಡಿ ಶ್ರೀ ದುರ್ಗಾದೇವಿ ದೇವಸ್ಥಾನ. ಈ ಮಂದಿರಕ್ಕೆ ಒಂದು ಐತಿಹಾಸಿಕ ಮಹತ್ವವಿದೆ. ಯುದ್ಧಕ್ಕೆ ಹೋಗುವ ಮುನ್ನ ರಾಜರುಗಳು ಇಲ್ಲಿ ಪೂಜೆ ಸಲ್ಲಿಸಿ ಹೋಗ್ತಾ ಇದ್ದರು. ಸದ್ಯಕ್ಕಿಲ್ಲಿ ಫ್ರೀಯಾಗಿ ಪ್ರಸಾದ ಸಿಗ್ತಾ ಇದೆ. ಖತಮ್ ಆಗೋ ಮೊದಲೇ ನಾವು ಸ್ವಲ್ಪ ಪ್ರಸಾದ ಸೇವಿಸೋಣ. ನಡ್ರಿ ಬೇಗನೆ. ಪ್ರಸಾದ ಅಂತೂ ಜಬರ್ದಸ್ತ್ ಆಗಿದೆ. ಈ ದುರ್ಗಾ ದೇವಸ್ಥಾನದ ಹಿಂದುಗಡೆನೆ ವಾಲಿ ಗುಹೆ ಇದೆ. ಬನ್ನಿ ನೋಡ್ಕೊಂಡು ಬರೋಣ. ಗೆಳೆಯರೆ, ಸಖತ್ತಾಗಿ ಊಟ ಅಂತೂ ಆಯಿತು. ಇಲ್ಲಿ ದುರ್ಗಾ ದೇವಾಲಯದಲ್ಲಿ ಮಹಾಪ್ರಸಾದದ ವ್ಯವಸ್ಥೆ ಇತ್ತು. ಅಲ್ಲೇ ಒಂದು ಸ್ವೀಟ್ ಇತ್ತು, ಜೊತೆಗೆ ಅನ್ನ ಸಾಂಬಾರು ಕೂಡ ಇತ್ತು. ಸೊ ಅದನ್ನು ಸೇವಿಸಿದ ನಂತರ ನಾನೀಗ ಆನೆಗುಂದಿ ಪೋರ್ಟ್ನ ಒಂದು ಮಹಾದ್ವಾರವನ್ನು ನೋಡ್ಕೊಂಡ್ಬಿಟ್ಟು ಈಗ ವಾಲಿ ಗುಹೆಯನ್ನು ನೋಡೋಕ್ಕೆ ಇಲ್ಲಿ ಬಂದು ಕುಂತಿರುವೆ. ಸೊ ಈ ಸೈಡ್ ಕಾಣಿಸ್ತಾ ಇದೆಯಲ್ಲ, ಇದೇ ವಾಲಿ ಗುಹೆ ಆಗಿದೆ. ಈ ದುರ್ಗಾ ದೇವಸ್ಥಾನ ಇದೆಯಲ್ಲ, ಇಲ್ಲಿನ ರಾಜರು ಯುದ್ಧಕ್ಕೆ ಹೋಗುವುದಕ್ಕಿಂತ ಮುಂಚೆ ಇಲ್ಲಿ ಬಂದುಬಿಟ್ಟು ದೇವಿಯ ದರ್ಶನವನ್ನು ಪಡೆದುಕೊಳ್ತಾ ಇದ್ದರು. ಸೊ ಇದಕ್ಕೊಂದು ಹಿಸ್ಟಾರಿಕಲ್ ಇಂಪಾರ್ಟೆನ್ಸ್ ಕೂಡ ಇದೆ ಮತ್ತು ಸಾಕಷ್ಟು ಭಕ್ತರು ಕೂಡ ಇದ್ದಾರೆ. ಸೊ ಇಲ್ಲಿ ನೋಡ್ಬೋದು ಸುತ್ತಮುತ್ತ ಎಲ್ಲ ದೊಡ್ಡ ದೊಡ್ಡ ಕಲ್ಲು ಬಂಡೆಗಳಿವೆ. ಅಪ್ಪಿತಪ್ಪಿ ಏನಾದರೂ ಒಂದು ಬಂಡೆ ಏನಾದರೂ ಜರಿತಪ್ಪ ಅಂತಂದರೆ ಸಾವಿರಾರು ಜನ ಸಪಾಟ ಆಗಿಬಿಡ್ತಾರೆ. ಸಿಕ್ಕಾಪಟ್ಟೆ ಬಿಸಿಲಿದೆ ಸೈಡಲ್ಲಿ. ಇಲ್ಲಿ ಮರದ ಕೆಳಗಡೆ ಸ್ವಲ್ಪ ತಂಪಿದೆ ಅಂಥೇಳಿ ಇಲ್ಲಿ ಕುಳಿತಿರುವೆ. ಬನ್ನಿ ವಾಲಿ ಗುಹೆಯನ್ನು ನೋಡ್ಕೊಂಡು ಬರೋಣ. ಇಲ್ಲಿದೆ ನೋಡಿ ಫ್ರಂಟಿಗೆ ಈ ಥರ ಇದೆ. ಇದು ಎಷ್ಟು ದೊಡ್ಡದಾಗಿರುವ ಕಲ್ಲು ಬಂಡೆಗಳ ಒಂದು ಗುಹೆ ಇದೆ. ಈ ಗುಹೆ ಇದೆ ಅಲ್ಲ, ವಾಲಿ ಗುಹೆ, ಇದರ ಜೊತೆಗೆ ಒಂದು ಮೈಥಾಲಜಿಕಲ್ ಕತೆ ಕೂಡ ಅಂಟ್ಕೊಂಡಿದೆ. ವಾಲಿ ಯಾವನೋ ಒಬ್ಬ ರಾಕ್ಷಸನೊಡನೆ ಕಾದಾಡ್ತಾ ಇರ್ತಾನೆ ಈ ಗುಹೆಯಲ್ಲಿ. ಕತೆ ಆಮೇಲೆ ಹೇಳ್ತೀನಿ. ಇಲ್ಲಿ ಕೆಲವೊಂದಿಷ್ಟು ಮೂರ್ತಿಗಳು ಕೂಡ ಇವೆ. ಸೊ ಇವು ಡ್ಯಾಮೇಜ್ ಆಗಿವೆನಾ ಅಥವಾ ಇನ್ನೂ ರೆಡಿ ಮಾಡ್ತಾ ಇದ್ದಾರಾ ಗೊತ್ತಿಲ್ಲ. ನೆಕ್ಸ್ಟ್, ವಾಲಿ ಇರ್ತಾನಲ್ಲ, ಈ ಗುಹೆಯಲ್ಲಿ ಒಬ್ಬ ರಾಕ್ಷಸನ ಜೊತೆ ಕಾದಾಡ್ತಾ ಇರ್ತಾನೆ. ಹೊರಗಡೆ ಸುಗ್ರೀವ ವೇಟ್ ಮಾಡ್ತಾ ಇರ್ತಾನೆ ಗೇಟಲ್ಲಿ. ಆ ರಾಕ್ಷಸ ಸಾಯೋವಾಗ ವಾಲಿಯ ಧ್ವನಿಯನ್ನು ತೆಗೆದುಬಿಟ್ಟು ಸತ್ತೋಗ್ತಾನೆ. ಸುಗ್ರೀವನಿಗನ್ಸುತ್ತೆ ವಾಲಿ ಸತ್ತೋಗಿದ್ದಾನೆ, ಅದಕ್ಕಾಗಿ ಈಗ ರಾಕ್ಷಸ ಹೊರಗಡೆ ಬರ್ಬೋದಂತೇಳಿ ಆತ ಈ ಗುಹೆಯ ಹೊರಗಡೆ ಒಂದು ದೊಡ್ಡ ಕಲ್ಲು ಬಂಡೆಯಿಂದ ಇದನ್ನು ಡೋರನ್ನು ಕ್ಲೋಸ್ ಮಾಡ್ತಾನೆ. ಆದರೆ ವಾಲಿ ಇರ್ತಾನಲ್ಲ, ಇನ್ನೊಂದು ದ್ವಾರದಿಂದ ಹೊರಗಡೆ ಬರ್ತಾನೆ. ಸೊ ನೀನು ನನಗೆ ಮೋಸ ಮಾಡಿದೆ ಅಂಥೇಳಿ ವಾಲಿ ಇದ್ದವನು ಸುಗ್ರೀವನನ್ನು ಗಡಿಪಾರು ಮಾಡ್ತಾನೆ ಮತ್ತು ಅವನ ಪತ್ನಿಯನ್ನು ಬಂಧನದಲ್ಲಿಡ್ತಾನೆ. ಸೊ ಈ ಥರದ್ದೇನೋ ಒಂದು ಕತೆ ಇದೆ. ಸೊ ಆ ಮೈಥಾಲಜಿಕಲ್ ಕತೆ ಇದರ ಜೊತೆಗೆ ಅಂಟಿಕೊಂಡಿದೆ. ಇಲ್ಲಿ ಅದೇ ಕಥೆಯನ್ನು ಎಕ್ಸ್ಪ್ಲೇನ್ ಮಾಡುವ ಒಂದು ಪೋಸ್ಟರ್ ಕೂಡ ಹಾಕಿದ್ದಾರೆ. ನೋಡ್ಬೋದು ಅದೇ ಥರ ಏನೇನೋ ಇದೆ. ಇದಂತೂ ವಾಲಿ ಗುಹೆ ಆಯಿತು. ಈಗ ಮುಂದೆ ನಾನು ಶಬರಿ ಗುಹೆಯನ್ನು ಮತ್ತು ಪಂಪಾ ಸರೋವರವನ್ನು ನಿಮಗೆ ತೋರಿಸುವೆ. ಈಗ ನಾನು ಪಂಪಾ ಸರೋವರ ಮತ್ತು ಶಬರಿ ಗುಹೆಯನ್ನು ನೋಡೋಕ್ಕೆ ಹೊರಟಿರುವೆ. ಈಗ ನಾನು ಶಬರಿ ಗುಹೆಗೆ ಬಂದು ತಲುಪಿರುವೆ. ಇಲ್ಲಿ ಬೋರ್ಡ್ ಕೂಡ ಇದೆ, ನೀವು ನೋಡ್ಬೋದು. ನಾನೀಗ ಶಬರಿ ಗುಹೆಯನ್ನು ಬಂದು ತಲುಪಿರುವೆ. ಸೊ ಇಲ್ಲಿ ನೋಡ್ಬೋದು ಈ ಥರನಾದ ಒಂದು ಗುಹೆ ಇದೆ. ಇದಕ್ಕೇ ಶಬರಿ ಗುಹೆ ಅಂತ ಕರೀತಾರೆ. ಇಲ್ಲಿ ಕಥೆಯ ಅನುಸಾರವಾಗಿ ಶ್ರೀರಾಮನು ಶಬರಿಯನ್ನು ಮೀಟಾದ ಅಂತ ಹೇಳಲಾಗತ್ತೆ. ಈ ಥರನಾದ ಒಂದು ಗುಹೆ ಇದೆ. ಮತ್ತು ಈ ಗುಹೆಯ ಮುಂದುಗಡೆನೇ ನೋಡ್ಬೋದು ನೀವು ಪಂಪಾ ಸರೋವರದ ವ್ಯೂ ಕಾಣಿಸುತ್ತೆ. ನಾನು ತೋರಿಸ್ತಾ ಇದ್ದೀನಿ ಈಗ. ಸೊ ಇಲ್ಲೊಂದು ಮಂಟಪ ಇದೆ. ಮಂಟಪದಿಂದ ಹೊರಗಡೆ ಬಂದರೆ ನಿಮಗೆ ಅಲ್ಲಿ ಎದುರುಗಡೆ ಕಾಣಿಸುತ್ತೆ. ಸೊ ಇದೇ ಪಂಪಾ ಸರೋವರ. ಸೊ ಈ ಹಂಪಿ ಇದೆಯಲ್ಲ, ಇದು ತುಂಗಭದ್ರಾ ನದಿ ತಟದಲ್ಲಿದೆ. ಸೊ ಮಧ್ಯದಲ್ಲಿ ನದಿ ಹರಿದೋಗ್ಬಿಟ್ಟಿದೆ ಮತ್ತು ನದಿಯ ಎರಡೂ ಕಡೆಗಳಲ್ಲಿ ಬರೀ ಈ ಥರ ಕಲ್ಲು ಬಂಡೆಗಳೇ ಇವೆ ಮತ್ತು ಸಿಕ್ಕಾಪಟ್ಟೆ ಬಿಸಿಲಿರುತ್ತೆ. ಈ ಹಂಪಿ ಟೂರ್ ಆಗೋವಷ್ಟರಲ್ಲಿ ನಾನು ಕರಗಾಗ್ಬಿಡ್ತೀನಿ ಅಂತ ಅನ್ನಿಸ್ತಾ ಇದೆ. ಯಾಕಂದರೆ ನೋಡಿ ಅಲ್ಲ, ಸಿಕ್ಕಾಪಟ್ಟೆ ಬಿಸಿಲಿದೆ. ಸೊ ನಾವು ನಮ್ಮ ಕಡೆನೇ ಬಿಸಿಲಿದೆ ಜಾಸ್ತಿ ಅಂತ ಅಂದ್ಕೊಂಡಿದ್ದೆ,
ಬಟ್ ಈ ಬಿಸಿಲಿಗೆ ಕಂಪೇರ್ ಮಾಡಿದರೆ ನಮ್ಮ ಬೆಳಗಾವಿಯ ಬಿಸಿಲು ಏನೂ ಅಲ್ಲ ಅಂತ ಹೇಳ್ಬೋದು. ನೋಡಿ ಅಲ್ಲ ಹೆಂಗಿದೆ, ಕೆಟ್ಟ ಎಲ್ಲಿ ನೋಡಿದ್ರು ಬಿಸಿಲು ಬಿಸಿಲು ಬಿಸಿಲು. ಕೆಲವೊಂದಿಷ್ಟು ಜನ ಔಟ್ಸೈಡ್ನಿಂದ ಈ ಶಬರಿ ಗುಹೆ ಈ ಥರ ಇದೆ ನೋಡಿ. ಇಲ್ಲಿಂದ ನಾನೀಗ ಆನೆಗೊಂದಿಗೆ ಹೋಗುವೆ. ಸೊ ಅಲ್ಲೊಂದೇನೋ ಗುಹೆ ಇದೆ ಅಂಥೇಳಿ ಅದನ್ನು ಕೂಡ ನೋಡುವೆ, ಮತ್ತೇನಾದರೂ ಇದ್ದರೆ ನಿಮಗೆ ತೋರಿಸುವೆ. In 400 meters, turn left to stay on MG Road. ಇದು ಆನೆಗುಂದಿಯ ಮುಖ್ಯ ಪ್ರವೇಶ ದ್ವಾರವಾಗಿದೆ. ಆನೆಗುಂದಿಯಲ್ಲಿ ನಮಗೆ ಚಿಂತಾಮಣಿ ಮಠ ಮತ್ತು ಸುಗ್ರೀವನ ಗುಹೆ ನೋಡೋಕ್ಕೆ ಸಿಗ್ತವೆ. ನಾನೀಗ ಅದನ್ನೇ ನೋಡೋಕ್ಕೆ ಹೊರಟಿರುವೆ. ನಾನೀಗ ಆನೆಗೊಂದಿಗೆ ಬಂದು ತಲುಪಿರುವೆ. ಸೊ ನಿಮಗಿಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದು ರಿವರ್ ತುಂಗಭದ್ರಾ ಆಗಿದೆ. ಮತ್ತು ಅಲ್ಲಿ ದೂರದಲ್ಲಿ ಒಂದು ನಿಮಗೆ ಮಂಟಪ ಕಾಣಿಸ್ತಾ ಇರ್ಬೋದು. ಅದಕ್ಕೆ 61 ಪಿಲ್ಲರ್ಸ್ ಟೆಂಪಲ್ ಅಂತಲೂ ಕೂಡ ಕರೀತಾರೆ, ಮಂಟಪ ಅಂತಲೂ ಕೂಡ ಕರೀತಾರೆ. ಅದರಲ್ಲಿಯೇ ಶ್ರೀಕೃಷ್ಣ ದೇವರಾಯನ ಸಮಾಧಿ ಇದೆ ಅಂತ ಹೇಳ್ತಾರೆ, ಶ್ಯೂರಿಟಿ ಇಲ್ಲ. ಶ್ರೀಕೃಷ್ಣ ದೇವರಾಯ ವಿಜಯನಗರ ಸಾಮ್ರಾಜ್ಯದ ಒಬ್ಬ ಪ್ರಖ್ಯಾತ ಅರಸ, ನಿಮಗೆಲ್ಲ ಗೊತ್ತೇ ಇದೆ. ನದಿ ಈ ರೀತಿ ಹರಿದೋಗಿದೆ. ಸೊ ನಮಗೆ ಹೋಗಬೇಕಾಗಿದೆ ಅಲ್ಲಿಗೆ. ಸೊ ಅಲ್ಲಿದೆ ಅಲ್ಲ, ಅದಕ್ಕೇ ರುದ್ರಾಕ್ಷಿ ಮಠ ಅಥವಾ ಚಿಂತಾಮಣಿ ಮಠ ಅಂತಾರೆ. ಅಲ್ಲೇ ಒಂದು ಸುಗ್ರೀವ, ಜಾಂಬವಂತ, ಶ್ರೀರಾಮ ಈ ಒಂದು ಗುಹೆ ಇದೆ ಅಂತಾರೆ. ಹೋಗಿ ನೋಡೋಣ. ಇವರನ್ನೆಲ್ಲ ನೋಡಿಬಿಟ್ಟು ನಾವೇ ನಾಚಿಕೆಯಿಂದ ತಲೆ ತೆಗೆಸ್ಬೇಕು. ಇವೆಲ್ಲ ಪ್ರತಿಯೊಂದು ಟೂರಿಸ್ಟ್ ಪ್ಲೇಸಲ್ಲಿ ಕಾಮನ್ ಆಗಿಬಿಟ್ಟಿವೆ. ಸೊ ಇಲ್ಲಿ ನದಿಯ ಒಂದು ಬ್ಯೂಟಿಫುಲ್ ವ್ಯೂ ಕಾಣಿಸ್ತಾ ಇದೆ, ನೀವು ನೋಡ್ಬೋದು. ಸೊ ನದಿಯ ಅತ್ತ ಕಡೆಗೆ ಇದೆ ಇವತ್ತಿನ ಹಂಪಿ, ಮತ್ತು ನದಿಯ ಇತ್ತ ಕಡೆಗಿದೆ ಅವತ್ತಿನ ಮೊದಲ ರಾಜಧಾನಿ ಆನೆಗೊಂದಿ. ನೋಡ್ರಿ ನೆಕ್ಸ್ಟ್ ಏನಿದೆ ಅಂಥೇಳಿ ನೋಡೋಣ. ಇದೇ ರುದ್ರಾಕ್ಷಿ ಮಠ, ಇದಕ್ಕೇನೆ ಚಿಂತಾಮಣಿ ಮಠ ಅಂತಲೂ ಕರೀತಾರೆ. ಇದರ ಹಿಂದೆನೇ ಸುಗ್ರೀವನ ಗುಹೆ ಇದೆ. ಈ ಚಿತ್ರದಲ್ಲಿ ತೋರಿಸಿರುವಂತೆ ಇವರೆಲ್ಲ ಸೇರಿ ವಾಲಿಯ ವಧೆಗೆ ಮಾಸ್ಟರ್ ಪ್ಲ್ಯಾನ್ ಮಾಡ್ತಾ ಇದ್ದಾರೆ. ಮೋರ್ ಇನ್ಫಾರ್ಮೇಷನ್, ಆನೆಗುಂದಿಯಲ್ಲಿ ನಿಮಗೆ ಬಾಳೆಯಿಂದ ಮಾಡಲ್ಪಟ್ಟ ಹ್ಯಾಂಡ್ ಕ್ರಾಫ್ಟ್ಸ್ಗಳು ಸಿಗ್ತವೆ. ಸ್ವಲ್ಪ ಕಾಸ್ಟ್ಲಿ ಆಗಿರ್ತವೆ, ಆದರೂ ಕೂಡ ಸ್ವಲ್ಪ ಯೂಸ್ಫುಲ್ ಮತ್ತು ಬ್ಯೂಟಿಫುಲ್ ಆಗಿ ಕಾಣ್ತವೆ. ಹ್ಯಾಪಿ ಪೊಂಗಲ್ ಟು ಯು ಆಲ್. ನಾನೀಗ ಹಂಪಿಗೆ ಮತ್ತೆ ವಾಪಸ್ ಹೊರಟಿರುವೆ. ಸಂಕ್ರಾಂತಿ ಹಬ್ಬ ಇದೆಯಲ್ಲ, ಹೀಗಾಗಿ ಸ್ವಲ್ಪ ಟ್ರಾಫಿಕ್ ಜಾಸ್ತಿ ಇದೆ. ಇಲ್ಲ ಅಂತಂದರೆ ಇಲ್ಲಿ ಯಾರೂ ಕೂಡ ಇರೋದೇ ಇಲ್ಲ, ಈ ರಸ್ತೆಗಳೆಲ್ಲ ಖಾಲಿನೇ ಇರ್ತವೆ. ಇವತ್ತು ನಾನು ಹಂಪಿಯ ಔಟ್ಸೈಡ್ನಲ್ಲಿರುವ ಎಲ್ಲ ಟೂರಿಸ್ಟ್ ಲೊಕೇಶನ್ಗಳನ್ನು ಎಕ್ಸ್ಪ್ಲೋರ್ ಮಾಡಿರುವೆ. ನಾಳೆ ನಾನು ಹಂಪಿಯಲ್ಲಿರುವ ಎಲ್ಲ ಟೂರಿಸ್ಟ್ ಸ್ಪಾಟ್ಗಳನ್ನು ಒಂದೊಂದಾಗಿ ಎಕ್ಸ್ಪ್ಲೇನ್ ಮಾಡುವೆ. ಹಂಪಿ ಸಿಕ್ಕಾಪಟ್ಟೆ ದೊಡ್ಡದಿದೆ, ಇದನ್ನು ನೋಡಬೇಕಂತಂದರೆ ಟೈಮ್ ತೆಗೆದುಕೊಂಡು ಬರಬೇಕಾಗತ್ತೆ. ಸೊ ಈಗ ನಾನು ನಿಂತಿದ್ದೀನಲ್ಲ, ಇಲ್ಲಿ ಎಷ್ಟೊಂದು ಸುಂದರವಾದ ಒಂದು ಬ್ಯೂಟಿ ಇದೆ ಅಂಥೇಳಿ ನೋಡಿ. ಒಂದು ಕಡೆ ದೊಡ್ಡ ಬೆಟ್ಟ ಇದೆ, ದೊಡ್ಡ ದೊಡ್ಡ ತೆಂಗಿನ ಮರಗಳಿವೆ, ಅದರ ಪಕ್ಕದಲ್ಲಿ ಸುಂದರವಾಗಿರುವ ಭತ್ತದ ಗದ್ದೆ ಇದೆ. ಸೊ ಅತ್ತ ಕಡೆ ಹೋದರೆ ನದಿ ಇದೆ. ಸೊ ಇಲ್ಲೊಂದು ಬ್ಯೂಟಿಫುಲ್ ಆಗಿರುವ ಸೀನಿಕ್ ಆಗಿರುವ ಪ್ಲೇಸ್ ಇದೆ. ಸೊ ಆ್ಯಕ್ಚುಲಿ ನಾನು ನನ್ನ ನೆಕ್ಸ್ಟ್ ಆ್ಯಡ್ ಫಿಲ್ಮ್ ಶೂಟನ್ನು ಮಾಡೋದಕ್ಕಾಗಿ ಲೊಕೇಶನ್ ಹಂಟಿಂಗಾಗಿ ಹಂಪಿಗೆ ಬಂದಿದ್ದೆ. ಹಂಪಿಯನ್ನು ನೋಡೋದು ಕೂಡ ಡ್ರೀಮ್ ಆಗಿತ್ತು, ಜೊತೆಗೆ ಲೊಕೇಶನ್ ಹಂಟ್ ಮಾಡೋದು ಕೂಡ ಆಗಿತ್ತು. ಸೊ ಲೊಕೇಶನ್ ಅಂತೂ ನನಗೆ ಸಿಕ್ಕಿದೆ. ಸೊ ನಾವು ಹಾಗೆ ಒಂದು ಸ್ವಲ್ಪ ಕಡಿಮೆ ಬಜೆಟ್ನಲ್ಲಿ, ಆದರೆ ಕ್ಲೈಂಟ್ ಕಡೆ ಜಾಸ್ತಿ ಬಜೆಟ್ ಕೇಳಿದರೂ ಕೂಡ ನಾವು ಲೊಕೇಶನ್ ಚೂಸ್ ಮಾಡುವಾಗ ಫ್ರೀಯಾಗಿ ಸಿಗಬೇಕು, ಇಲ್ಲ ಕಡಿಮೆ ಬಜೆಟಲ್ಲಿ ಸಿಗಬೇಕು ಅಂಥೇಳಿ ನಂದು ಇಂಟೆನ್ಷನ್ ಇರುತ್ತೆ. ಅದಕ್ಕಾಗಿ ನಾನು ಜಾಸ್ತಿ ಹುಡುಕಾಡಿ ಟ್ರಾವೆಲ್ ಮಾಡಿ ಇಂತಹ ಅದ್ಭುತವಾಗಿರುವ ಲೊಕೇಶನ್ಸ್ಗಳನ್ನು ಕೆದಕಿ ತೆಗೆಯುವೆ. ಸೊ ನನಗೆ ಬೆನಿಫಿಟ್ ಆಗುತ್ತೆ. ಸೊ ಇಲ್ಲಿಗೆ ನಾನು ಸೆಕೆಂಡ್ ಡೇನ ಟ್ರಾವೆಲಿಂಗನ್ನು ಮುಗಿಸ್ತಾ ಇದ್ದೀನಿ. ಈಗ ರೂಮಿಗೆ ಹೋಗಿ ಫ್ರೆಶ್ ಅಪ್ ಆಗಿ ಊಟ ಮಾಡಿ ಮಲ್ಕೊಂಡ್ಬಿಡುವೆ. ನಾಳೆ ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಎದ್ದುಬಿಟ್ಟು ಹಂಪಿಯಲ್ಲಿರುವ ಲೊಕೇಶನ್ಸ್ಗಳನ್ನು ಒಂದೊಂದಾಗಿ ಎಕ್ಸ್ಪ್ಲೋರ್ ಮಾಡುವೆ. ಸ್ಟೇ ಇನ್ ಟಚ್. ಸಿ ಯು ಟುಮಾರೋ. This vlog will be continued from tomorrow. Thanks for watching.